ಕೆಜಿಎಫ್ ಕ್ಷೇತ್ರದ ಮಾಜಿ ಶಾಸಕರಾದ ವೈ ಸಂಪಂಗಿಯವರು ಆರೋಪಕ್ಕೆ ನನ್ನ ಪ್ರತ್ಯುತ್ತರ. 88-89ರಲ್ಲಿ ನಮ್ಮ ತಂದೆಯವರಾದ ಕಾಲದಲ್ಲಿ ಕೈರೇಗೌಡನ ಕೋಟೆ ಸರ್ವೆ ನಂಬರ್ 121ರಲ್ಲಿ 4 ಎಕರೆ ಜಮೀನು ಸಾಗುವಳಿ ಮಾಡುತ್ತೇವೆ. 88-89ನೇ ಸಾಲಿನಲ್ಲಿ ದರ್ಖಾಸ್ ಕಮಿಟಿ ಅಧ್ಯಕ್ಷರ ಕಮಿಟಿಯಲ್ಲಿ ಕಂದಾಯ ಅಧಿಕಾರಿಗಳಿಂದ ವರದಿ ಪಡೆದು ನನಗೆ ಜಮೀನು ಮಂಜೂರು ಮಾಡಿರುತ್ತಾರೆ. ಆ ದಿನದಿಂದ ಇದುವರೆಗೂ ವ್ಯವಸಾಯ ಮಾಡುತ್ತಿರುತ್ತೇನೆ. ಈಗ ವ್ಯವಸಾಯ ಮಾಡಲು ಅನುಕೂಲವಾಗದ ಕಾರಣ ಸದರಿ ಜಮೀನಿನಲ್ಲಿ ಮರಗಳನ್ನು ಬೆಳೆಸಿರುತ್ತೇವೆ. ನಾನು ರೈತನ ಮಗ. ಮಾಜಿ ಶಾಸಕರ ಆರೋಪದಂತೆ ನಕಲಿ ಕಡತ ಮಾಡುವ ಅಗತ್ಯಂಗಿಯಾಗಿ ಕ್ರಿಮಿನಲ್ ಕೆಲಸ ಮಾಡಿ ನಾನು ಜೈಲಿಗೆ ಹೋಗಿಲ್ಲ. ನಾನು ರೈತನ ಮಗ. ರೈತರಿಂದ ಯಾವ ಭೂಮಿ ತಾಯಿಗೂ ಕಷ್ಟ ಬೀಳುತ್ತಾರೆ. ನಕಲಿ ಕೆಲಸ ಮಾಡುವ ನಮಗೆ ಬರುವುದಿಲ್ಲ. ಮಾಜಿ ಶಾಸಕ ಸಂಪಂಗಿಯವರು ಬೇತಮಂಗಲ ಹೋಬಳಿ ಕಗ್ಲಲ್ಲಿ ಗ್ರಾಮದ ಸರ್ವೆ ನಂಬರ್ 21ರಲ್ಲಿ 1 ಎಕರೆ 25 ಗುಂಟೆಯಲ್ಲಿ ಸಾರ್ವಜನಿಕ ಆರೋಗ್ಯ ಕಾಪಾಡಲು ಬಾರ್ ಅಂಡ್ ರೆಸ್ಟೋರೆಂಟ್ ನಿರ್ಮಾಣ ಮಾಡಲು ಬಂದ ಸಂಪಂಗಿ ಅಂತ ಕ್ರಿಮಿನಲ್ ನಾವಲ್ಲ. ಮಾಜಿ ಶಾಸಕ ಸಂಪಂಗಿಯವರ ಚರಿತ್ರೆ ದಾಖಲೆಗಳ ಸಮೇತ ಮುಂದಿನ ದಿನಗಳಲ್ಲಿ ಮಾಧ್ಯಮ ಮಿತ್ರರಿಗೆ ನೀಡುತ್ತೇನೆ. ಹಿಂಗೆ ಸಾಕ್ಷಾಂಗ. ನಾವು ಇಲ್ಲಿ ಬೇರೆ ದೇಶದಿಂದ ಏನು ಬಂದಿಲ್ಲ, ಕರ್ನಾಟಕದವರೇ, ಕೋಲಾರ ಜಿಲ್ಲೆಯವರೇ. ಆ ಕಾನೂನು ಆಗಿ ಏನಿತ್ತೋ ನಮ್ಗೆ ಗೊತ್ತಿಲ್ಲ. ನಮ್ಗೆ ಕಾನೂನು ಬೈರವಾಗಿ ಕಾನೂನು ರೀತಿ ಎಲ್ಲ ದಾಖಲೆಗಳು ನೀಡವ್ರೆ. ಅಂದ್ರೆ ನಮ್ಮ ದಾಖಲೆಗಳು ಕೊಟ್ಟು 32 ವರ್ಷ ಆಗಿದೆ. ಅದ್ರ ಪ್ರಕಾರ ನಮ್ಗೆ ಕೊಟ್ಟಾರೆ ಸಾಗುವಳಿ. ಬಂಗಾರಪೇಟೆ ತಾಲೂಕು ಆಫೀಸಲ್ಲಿ ಅವ್ರ ಹೆಸರಿದೆ, ಅವ್ರ ಸಿಗ್ನೇಚರ್ ಇದೆ. ಆ ಕಮಿಟಿ ಪುಸ್ತಕದಲ್ಲಿ ಗ್ರಾಂಟ್ ಮಾಡ್ತಾರಲ್ಲ, ಅದರಲ್ಲೇ ಅವ್ರ ಸಿಗ್ನೇಚರ್ ಇದೆ. ಎಲ್ಲ ಮಾಹಿತಿ ಅಲ್ಲಿ ಸಿಗುತ್ತೆ, ತಗೊಂಬೋದು ಅವ್ರು ಹೋಗಿ. ಯಾಕಂದ್ರೆ ನಮಗಿಂತೂ ಅವ್ರಿಗೆ ಫಾಸ್ಟ್ ಆಗಿ ಕೊಡ್ತಾರೆ. ನಾವು ಹೋಗ್ಬೇಕಾದ್ರೆ ಕೊಡ್ತೀವಿ, ದಾಖಲೆ ಕೊಡ್ತೀವಿ ಸರ್. ಇವಾಗ ಅವ್ರ ಮೇಲೆ ನೀವು ಆರೋಪ ಮಾಡ್ತಾ ಇದ್ರಲ್ಲ, ದಾಖಲೆ ಏನಿದೆ ನಿಮ್ಮ ಹತ್ರ? ದಾಖಲೆ 89 ಅಂತೀರಾ? 88-89 ಯಾಕೆ 17-18ರಲ್ಲಿ RTC ಆಗಿರೋದು ಇದೆ, ನಿಮಗೆ ಯಾಕೆ RTC ಮಾಡ್ಕೊಳ್ಳಿಲ್ಲ ನೀವು? ಸರ್, ನಮ್ಗ ಅದನ್ನ ಮಾಡ್ಕೊಬೇಕಾದ್ರೆ ಶಕ್ತಿ ಇಲ್ಲ. 5 ಜನಕ್ಕಾಗುತ್ತೆ, ಜನರಲ್ 3 ಆಗುತ್ತೆ. ಇದರಲ್ಲಿ ದುರಸ್ತಿ ಕೋಡಿ ಆಕಾರ ಬಂದು ಎಲ್ಲ ಪೂರ್ತಿ ನಮ್ಮ ಇದ್ರಿಗೆ ಬರುತ್ತೆ. ಅದು ಬಂದಾಗ ನಮ್ಗೇನಾಗುತ್ತೆ, ನಾವು ನಮ್ಮ ಜಾಗ ಅಂತ ಹೇಳಿ ನಾವು ಇದ್ ಮಾಡ್ಕೊಂತೀವಿ, ಮರಗಳೆಲ್ಲ ಓಡ್ತೀರಿ, ಗೂಡ್ಲಿಸ್ ಅಂತೀರಿ, ಎಲ್ಲ ಮಾಡ್ತೀರಿ. ಅದರಲ್ಲಿ ನಾವು ಇಲ್ಲಿ ಬಂದು ನಾವು ತಹಸೀಲ್ದಾರ್ ಅವ್ರಿಗೆ ನಮ್ಗೆ ಗ್ರಾಂಟ್ ಕಾಪಿ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ನಾವು ನಮ್ ಮುಂಚೆ ಕೊಟ್ಬಿಟ್ಟಿದೆ, ಕಾನೂನು ಪ್ರಕಾರ ಕೊಟ್ಟಿದೆ ನಮ್ಗೆ ಗ್ರಾಂಟ್ ಕಾಪಿ. ಇವಾಗ ನಾವು ಅದನ್ನ ಎಸಿಗೆ ಫಾರ್ವರ್ಡ್ ಮಾಡಿದಾಗ ಎಸಿ ಸಾಹೇಬ್ರು ಇಲ್ಲಿ ತಹಸೀಲ್ದಾರ್ ಕಳಿಸಿದ್ರು. ನಿಮ್ದು ಎಷ್ಟಿದೆ ಇದು ವಿಸ್ತೀರ್ಣ ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ ಇಲ್ಲಿ ಕಳಿಸಿದಾಗ ಅವ್ರೇನ್ ಮಾಡಿದ್ರು 5 ಕಂಡೀಷನ್ ಹಾಕಿ ಕಳಿಸಿದ್ದಾರೆ. ಇದ್ರಿಗೇನು ಬಂದಿದೆ, ಎಷ್ಟು ಕಿಲೋಮೀಟರ್ ಒಳಪಳ್ಳಿ ಸುತ್ತದೆ ಅಂತೇಳಿ ಒಂದು ಮುಸ್ಲಿಮ್ಸ್ ಒಂದು ಇದು ಮುನ್ಸಿಪಾಲಿಟಿದು ಒಂದು ಏನೋ ರಿಪೋರ್ಟ್ ಹಾಕಿದ್ದಾರೆ ಅವರೆಲ್ಲ. ಅದು ಸರಿಯಾಗಿ ಗಮನಕ್ಕೆ ತಂದಿಲ್ಲ ನಮಗೆ. ಆ ತರ ಇದ್ಕೊಂಡು ನಮ್ಗೆ ಈ ಜಮೀನು ನಮ್ಮ SC ವರ್ಗ್ ಸೇರ್ಬೇಕದು. ಅವರು ನಮ್ಮ ಸಂಪಂಗಿ ಅಣ್ಣವರು, ಅವರು SC ವರೇ. ಅವ್ರಿಗೆ ನಮ್ಮ ಮೇಲೆ ಆರೋಪ ಏನಿದೆಯೋ ನಮ್ಗೆ ಗೊತ್ತಿಲ್ಲ. ಏನು ಅವರು ನಮ್ಗೆ ತೊಂದರೆ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಮೊನ್ನೆ ಒಂದು 3-4 ದಿನದಲ್ಲಿ ನಮ್ಗೆ ಗೊತ್ತಾಯ್ತು ಈ ತರ ಇದು ಅಂತ. ನಾವೇ ಗಿಡ ಉಣಿರೋದು, ನಮ್ಮ ತಾಯಿಯವರೇ ಗಿಡ ಉಣಿರೋದು ಅದೆಲ್ಲ. ಏನೋ ಆ ತರ ಇದು ಮಾಡ್ಕೊಂಡು ನಮ್ಗೆ ತೊಂದರೆ ಮಾಡ್ತಾ ಇದ್ದಾರೆ ಸಂಪಂಗಿ ಅಣ್ಣವರು. ಆ ತರ ನಮ್ಗೇನು ಅವಶ್ಯಕ ಏನಿಲ್ಲ. ನಮ್ಗೆ ಅಣ್ಣವರು ಅವ್ರು ಓಟ್ ಹಾಕಿದ್ದಾರೆ ಇಲ್ಲೇ. ಏನೋ ಅವ್ರು ಇವಾಗ ಗಂಡನ ಮನೆಯಲ್ಲಿ ವಾಸ ಇರ್ತಾರೆ, ಅದು ಇದ್ ಮಾಡೋದಕ್ಕಾಗಲ್ಲ. ಏನೋ ಇವಾಗ ಪಿಚ್ಚಳ್ಳಿ ಅವರು ಇದ್ದಾರೆ, ಇವರು ಇದ್ದಾರೆ ಪಿಚ್ಚಳ್ಳಿ ಅವರು, ಅವರು SC ವರೇ. ಏನೋ ಅದ್ರಲ್ಲಿ ಇದ್ಕೊಂಡು ನಮ್ಗೆ ಯಾಕೆ ಸರ್ ತೊಂದರೆ ಮಾಡ್ತಾರ ಅವರು? ಅದ್ರಲ್ಲಿ ನಮ್ಗೆ ತೊಂದರೆ ಮಾಡಿದ್ವಿ. ನಾವೇನು ಅವ್ರನ್ನೇನ ಇವಾಗ ತಾಲೂಕು ಆಫೀಸಲ್ಲಿ ಹೋಗಿ ನಮ್ಗೆ ಗ್ರಾಂಟ್ ಕಾಪಿ ಕೊಡು ಅಂತ ಕೇಳಿದ್ರೆ ಅದು ತಪ್ಪಾಗುತ್ತೆ. ನಾವು ಕೇಳ್ತಾ ಇಲ್ವಲ್ಲ, ನಮ್ ಮುಂಚೆನೇ ಮಂಜೂರಾಗಿದೆಯಲ್ಲ. ಅವ್ರು ಹೇಳ್ತಾ ಇರೋದೇನು ಎಲ್ಲ ಬೋಗಸ್ ರೆಕಾರ್ಡ್ ಅಂತ. ನಾವು ಬೋಗಸ್ ರೆಕಾರ್ಡ್ ಮಾಡಿದ್ರೆ ನಮ್ದೇನಾಗುತ್ತೆ? ಅವ್ರೇನು ಮಾಡಿಲ್ವಾ? ಅದ್ರಿಗೆ ನಮ್ಗೆ ತೋರಿಸ್ತಾ ಇದೆ ಅವ್ರದ್ದೇನಾ ಇದು? ಆತರ ಇರೋ ಹೊತ್ನಾಗ ಅವ್ರು ಆತರ ಹಂಗ್ ಮಾಡಬಾರ್ದು. ನಮ್ ಬಡವರಿಗೆ ಬಗ್ಗರಿಗೆ ನಮ್ ಜನಾಂಗದಾಗ ಆಗಿ ಅವ್ರು ನಮ್ಗೆ ಈ ತರ ಮೋಸ ಮಾಡೋದು ತಪ್ಪು ಅಂತ ನಾನು ಕ್ಷಮೆ ಕೇಳ್ತೀನಿ ಸರ್ ಅವ್ರಿಗೆ.
ಇದು ಕೊಟ್ಟಿದ್ದೀರಾ ತಾಲೂಕು ಆಫೀಸಲ್ಲಿ, ಆ ದಾಖಲೆಗಳೆಲ್ಲ ನಕಲಿ, ತಹಸೀಲ್ದಾರ್ ಸಹಿ ನಕಲಿ, ಎಲ್ಲ ಸಹಿ ನಕಲಿ ಅಂತೇಳ್ಬಿಟ್ಟು ಅವರೇ ಯಾರು ಹೇಳಿರೋದು, ನಮ್ಮ ತಹಸೀಲ್ದಾರ್ ಇವಾಗ ಯಾರು ಬಂದಿದ್ದಾರೆ ಅವರು ಹೇಳಿದ್ದಾರೆ, ಆಮೇಲೆ ಸಿರ್ಸ್ದಾರ್ ಮಂಜುನಾಥ್ ಅಂತ ಅವರು ಹೇಳಿದಾರಪ್ಪ. ಈಗ ನಾವು ಅವರು ಹೇಳಿದ್ಮೇಲೆ ಅವ್ರಿಗಿಂತ ಇನ್ನು ಯಾರು ಹೇಳ್ಬೇಕು ಅವ್ರು ನಕಲಿ ಅನ್ನೋದಕ್ಕೆ? ಅಲ್ಲ, ಅವ್ರು ನಕಲಿ ಅನ್ನೋದಕ್ಕೆ ಯಾರು ಆಗಿಲ್ವೇ? ನೈಜನ್ಯತೆ ಕೊಟ್ಟಿದ್ದಾರೆ ತಹಸೀಲ್ದಾರ್ ಅವ್ರೇನ್ ಮಾಡ್ತಾರೆ ಗೊತ್ತಾ, ಅವ್ರೇನ್ ಹೇಳ್ತಾರೆ ಗೊತ್ತಾ, ಅವ್ರ ಮೇಲೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಯಾರೋ ಅರ್ಜಿಗಳು ಕೊಟ್ಟಿದಾರೋ ಅವ್ರ ಮೇಲೆ ನಾವು ಕ್ರಿಮಿನಲ್ ಪ್ರಕರಣ ದಾಖಲಿಸ್ತೀವಿ ಸರ್ ಅಂತ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಅವರು. ಬಟ್ ಇನ್ನೂ ಮಾಡಿಲ್ಲ, ಅವರು ಯಾವಾಗ ಮಾಡ್ತಾರೆ ಗೊತ್ತಿಲ್ಲ, ಅಷ್ಟು ಮಾತ್ರ ಮಾಹಿತಿ. ನೀವೇನ್ ಹೇಳ್ತೀರಾ ಅದಕ್ಕೆ ಅಷ್ಟು ಹೇಳಿ. ನಕಲಿನ ಮಾಡ್ಲಿ, ನಮ್ಗೆ ಮಾಡ್ಲಿ, ನಾವು ಅದಕ್ಕೆ ಸಿದ್ಧವಾಗಿರ್ತೀವಿ. ಅವ್ರ ಹಂಗೆ ದಾಖಲೆ ಕೊಡ್ಬೋದಲ್ಲ, ಅದು ಇಲ್ಲ ಸರಿ ಇಲ್ಲ ಅಂತ ನಮ್ಗೆ ರಿಜೆಕ್ಟ್ ಮಾಡಿ ಕಳ್ಸಬಹುದಾಗಿತ್ತಲ್ಲ. 5 ವರ್ಷ ನಡೀತಾ ನಾವು ಇದೇ ಇದ್ರಲ್ಲಿ ಮಾಡ್ಬೇಕು ಅಂತ ನನ್ನ ಕಾನೂನು ಏನಾದ್ರು ಬರ್ತಿದ್ಯಾ ಅವ್ರಿಗೆ? ಇದೇ ತಾಲೂಕಲ್ಲೇ ಮಾಡ್ಬೇಕು ಅಂತ ಕಾನೂನು ತೋರಿಸ್ಲಿ ನಮ್ಗೆ. ಅವ್ರ ಪ್ರಕಾರ ಅವರು ಇವಾಗ ಆನೆಕಲ್ನಿಂದ ಬಂದು ಇವಾಗ KGF ಅಲ್ಲಿ ಪಿತ್ರಾದಿತ್ಯ ಆಸ್ತಿ ಅವ್ರು ಬರಕ್ಕಾಗುತ್ತಾ? ಆನೆಕಲ್ಲಲ್ಲಿ ಇರುತ್ತೆ ಅವ್ರದ್ದು ಪಿತ್ರಾದಿ, ಅವ್ರಿಗೆ ಇಲ್ಲಿ ಬರುತ್ತಾ? ಅದೊಂದು ಬಾರ್ ಅಂಡ್ ರೆಸ್ಟೋರೆಂಟ್ ಕಟ್ಟಿದ್ದಾರೆ, ಅದ್ ನಿಲ್ಸಿದ್ದಾರೆ. ಅವ್ರು ಆರೋಪಗಳು ಮಾಡ್ತಾ ಇದ್ ನಾವು ಆರೋಪಗಳು ಮಾಡ್ಬೇಕಾಗುತ್ತೆ, ಇನ್ನೆಲ್ಲ ನಾವು ತೆಗಿಬೇಕಾಗ್ತದೆ. ನಮಗೆ ನಮ್ಮ ಜನಾಂಗಕ್ಕೆ ನಮ್ಗೆ ತೊಂದರೆ. ಒಂದು ಕುಟುಂಬಕ್ಕೆ ಬಂದು 4 ಎಕರೆ ಮೇಲೆ ಮಾಡಕ್ ಬರಲ್ಲ. ಗಂಡಗೆ 4 ಎಕರೆ, ಹೆಂಡತಿಗೂ 4.5 ಎಕರೆ ಮಾಡಿದಾರೆ ಅಂತ ಅವರ ಆರೋಪ. ಒಂದೇ ಕುಟುಂಬದಲ್ಲಿ ಅದು ದಾಖಲೆ ಸಮೇತ ಕೊಟ್ಟಿದ್ದಾರೆ. ಅವ್ರಿಗೆ 4 ಚಿಲ್ಲರೆ ಮಾಡಿದ್ದಾರೆ, ಅವ್ರ ಗಂಡಗೂ 4 ಚಿಲ್ಲರೆ ಮಾಡಿದ್ದಾರೆ. ಕಾನೂನು ವಿರೋಧ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೇನ್ ಹೇಳ್ತೀರಿ ಏನ್ ಸರ್? ಅದಕ್ಕೇನ್ ಹೇಳ್ತೀರಿ? ಒಂದೇ ಕುಟುಂಬಕ್ಕೆ ಗಂಡ ಹೆಂಡತಿ ಇಬ್ಬರಿಗೂ ಮಾಡಿದ್ದಾರೆ, ಅದ್ ಮಾಡಕ್ಕೆ ಬರಲ್ಲ ಅಂತ ಅವ್ರ ಆರೋಪ.